ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ದಿ ಮಾನ್ಯ ವ್ಲಾಗ್ಸ್ ಇನ್ ಕನ್ನಡ. ಈ ವ್ಲಾಗ್ ಬಂದು ಟ್ರಾವೆಲಿಂಗ್ ವ್ಲಾಗ್ ಆಗಿರುತ್ತೆ. 2 days ಟ್ರಿಪ್, ಮೈಸೂರು ಟ್ರಿಪ್. ಸೊ ಈ ವಿಡಿಯೋದಲ್ಲಿ ನಾವು ಪಾರ್ಟ್ 1 ವಿಡಿಯೋ ಆಗಿ ನೋಡ್ಬೋದು. ಮೈಸೂರಲ್ಲಿ ಯಾವ್ಯಾವ ಪ್ಲೇಸ್ನ ನಾವು ವಿಸಿಟ್ ಮಾಡಿದ್ದೀವಿ ಅಂತ ಸಹ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಹೋಗ್ಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನಗೆ ನೀವು ಕಮೆಂಟ್ ಮಾಡೋದ್ರಿಂದ ನನಗೆ ನನ್ನ ವೀಡಿಯೋಸು ಎಷ್ಟು ಚೆನ್ನಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ಅಂತ ಸಹ ನನಗೆ ಗೊತ್ತಾಗುತ್ತೆ. ಹಾಗೆ ನನಗೆ ಸ್ವಲ್ಪ ಎಂಕರೇಜ್ಮೆಂಟೂ ಆಗುತ್ತೆ. ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ. ಈಗ ನಮ್ಮ ಪ್ರಯಾಣ ಬಂದು ಬ್ಯಾಂಗ್ಳೂರು ಟು ಮೈಸೂರಲ್ಲಿ ಸಿಗುವಂತಹ ಶ್ರೀರಂಗಪಟ್ಟಣದಲ್ಲಿ ಮೊದಲನೇ ದೇವಸ್ಥಾನ ಆದಂತಹ ನಿಮಿಷಾಂಬ ದೇವಸ್ಥಾನಕ್ಕೆ ನಾವೀಗ ಹೊರಟಿರೋದು. ಸೊ ಅಲ್ಲೇ ನಾಷ್ಟ ಎಲ್ಲ ಬಿಡ್ದಿಲೇ ಮಾಡಿಕೊಂಡು ನಾವು ಬಿಟ್ಟಿದ್ದು 8 o'clock ಆಗಿದ್ರೂ ಸಹ ಹೊರಟಿದ್ದು 9-10 ಗಂಟೆ ಆಗಿತ್ತು ಅನಿಸುತ್ತೆ. ಸೊ ನಾಷ್ಟ ಮಾಡಿಕೊಂಡೇ ಹೊರಡೋಣ ಅಂತ ಬಿಡ್ದಿಲೆಲ್ಲ ನಾಷ್ಟ ಮಾಡಿ ನಾವು ಅಲ್ಲಿಂದ ಹೊರಟವು. ನೋಡ್ತಾ ಇರ್ಬೋದು, ರೋಡ್ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಆದರೆ ಪಾಪ ನನ್ನ ಗಂಡ ಡ್ರೈವಿಂಗ್ ಮಾಡ್ತಾಯಿದ್ರೆ ಪಾಪ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ, ನನ್ನ ಗಂಡಂದು ಡ್ರೈವಿಂಗ್ ಲವರ್ ಅಲ್ವಾ ನನ್ನ ಗಂಡ. ಸೊ ಹೆಂಡ್ತಿಗಿಂತನೂ ಡ್ರೈವಿಂಗೇ ಜಾಸ್ತಿ ಇಷ್ಟಪಡ್ತಾರೆ, ಏನು ಮಾಡೋಕ್ಕಾಗಲ್ಲ. ನೋಡ್ತಾ ಇರ್ಬೋದು, ಇಲ್ಲಿ ನಾವು ಈಗ ನಿಮಿಷಾಂಬ ದೇವಸ್ಥಾನಕ್ಕೆ ಟರ್ನ್ ಆದ್ವಿ. ಏನಿದು ಸ್ಪೆಷಲು ನಿಮಿಷಾಂಬ ದೇವಸ್ಥಾನ ಅಂದರೆ, ತುಂಬ ವರ್ಷಗಳಿಂದನೇ ಆಸೆ ನನಗೆ ಮೈಸೂರು ಟ್ರಿಪ್ಪು, 1 2 days ಟ್ರಿಪ್ ಹೊಡಿಬೇಕು ಅಂತ. ಸೊ ಹಂಗೂ ಹಿಂಗೂ ಆ ಕಾಲ ಈ ವರ್ಷ ಕೂಡಿ ಬಂತು, 2024, ಅದು ಡಿಸೆಂಬರ್ ತಿಂಗಳಲ್ಲಿ ಕೂಡಿ ಬಂತು ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮ ಮಾನ್ಯವರು ಹೇಳ್ತವ್ರೆ, ಮಾನ್ಯ ವ್ಲಾಗ್ಸ್ ಇನ್ ಕನ್ನಡ ವೆಲ್ಕಮ್ ಟು ಅಂತ. ನಾನು ವಾಯ್ಸ್ ಓವರ್ ಕೊಡೋದಕ್ಕೆ ಅವಳು ವಾಯ್ಸ್ ಇದು ಮಾಡೋಕ್ಕಾಗ್ತಾಯಿಲ್ಲ. ಹೊಳೆ ಹತ್ರ ಹೋಗಿ ಕೈಕಾಲು ಎಲ್ಲ ತೊಳ್ಕೊಂಡು ತಲೆ ಮೇಲೆ ಒಂಚೂರು ನೀರು ಎರಚ್ಕೊಂಡು ದೇವಸ್ಥಾನದೊಳಗೆ ಹೊರಟ್ವಿ. ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೀರು. ನನ್ನ ಮಕ್ಕಳು ಈ ನೀರು ನೋಡಿದ ತಕ್ಷಣವೇ ಆಟಾಡಬೇಕು ಅಂತ ಹೇಳ್ತಾಯಿದ್ರು. ಫಸ್ಟ್ ದೇವಸ್ಥಾನದಲ್ಲೇ ವಿಸಿಟ್ ಮಾಡಿದಾಗಲೇ ನೀರಲ್ಲಿ ಆಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತ ಬಿಡಲಿಲ್ಲ. ಇಲ್ಲಾಂದರೆ ನನ್ನ ಮಕ್ಕಳು ಇಳಿಯೋರೆ, ನೀರು ಕಂಡ್ರೆ ಸಾಕು ನಮಗೂ ಎಷ್ಟು ಖುಷಿಯಾಗುತ್ತೋ ನಮ್ಮ ಮಕ್ಳಿಗೇನು ಖುಷಿ ಆಗಲ್ವಾ, ಅದಕ್ಕೆ ಅವ್ರನ್ನ ಬಿಡಲಿಲ್ಲ ನಾವು. ನೋಡ್ತಾ ಇರ್ಬೋದು, ಅವ್ರು ಯಾರೋ ಕನ್ನಡಿ ಎತ್ಕೊಂಡು ಸಹ ನೀರಲ್ಲಿ ಏನೇನು ಸಿಗುತ್ತೆ ನೋಡ್ತಾ ಇರ್ಬೋದು. ಅಲ್ಲಿ ಒಬ್ಬರು ಬೂತ್ ಕನ್ನಡಿ ಥರ ಇಟ್ಕೊಂಡು ಫುಲ್ಲು ಹುಡುಕ್ಲಾಡ್ತಾಯಿದ್ರು ಏನಾದರೂ ಸಿಗ್ಬೋದೇನೋ ಅಂತ. ಅದು ಎಷ್ಟು ಚೆನ್ನಾಗಿ ಹೋಗ್ತಾಯಿದ್ರು ಅಂದರೆ, ನಮ್ಗೆ ಅಲ್ಲಿ ಒಂದು ಕಲ್ಲು ಇಳಿಯೋಕ್ಕೂ ನಮ್ಗೆ ಅಷ್ಟು ಭಯ ಆಗ್ತಾಯಿತ್ತು. ಆದರೆ ಅವ್ರು ಅದೆಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ರು, ಎಷ್ಟು ಪ್ರಾಕ್ಟೀಸ್ ಆಗಿರಲ್ಲ, ಎಷ್ಟು ರೂಢಿ ಆಗಿರಲ್ಲ ಅವರಿಗೆ ಅಲ್ವಾ. ಸೊ ಹಂಗೂ ಹಿಂಗೂ ದೇವಸ್ಥಾನದೊಳಗೆ ಹೋಗಿ ಅಷ್ಟೊಂದೇನು ರಶ್ ಇರಲಿಲ್ಲ, ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ಆಚೆ ಬಂದಿದ್ದೇ ನಮ್ಮ ಮಾನ್ಯ ನೇಹ ಅವರು ಆಟಾಡೋ ಸಾಮಾನಲ್ಲೇ ಇತ್ತು ಪ್ರಾಣ ಎಲ್ಲ ದೇವಸ್ಥಾನದ ಒಳಗಿಂದನೂ. ಸೊ ನಿಮಿಷಾಂಬ ದೇವಸ್ಥಾನದ್ದು ಏನು ಪ್ರಸಿದ್ಧಿ ಅಂದರೆ, ನಿಮಿಷಾಂಬ ದೇವಸ್ಥಾನ ಕ್ರಿಸ್ತಶಕ 1610ರಿಂದ 38ರ ಅವಧಿಯಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯಲ್ಲಿ ನಿರ್ಮಾಣ ಆಗಿದ್ದಂತಹ ದೇವಸ್ಥಾನ ಇದು. ನಿಮಿಷಾಂಬ ಅಂತಲೇ ಏನಕ್ಕೆ ಕರೀತಾರೆ ಅಂದರೆ, ಭಕ್ತರ ಎಲ್ಲ ಸಮಸ್ಯೆಗಳನ್ನು ನಿಮಿಷಗಳಲ್ಲಿ ಪರಿಹರಿಸುತ್ತದೆ ದೇವರು ಅಂತ ಹೇಳಿ ನಂಬಲಾಗಿದೆ ಅಂತ ನಿಮಿಷಾಂಬ ದೇವಸ್ಥಾನ ನಿಮಿಷಾಂಬೆ ಅಂತ ಕರೀತಾರೆ. ಸೊ ಹಂಗೂ ಹಿಂಗೂ ನಿಮಿಷಾಂಬ ದೇವಸ್ಥಾನದ್ದು ಶಿವನ ಪತ್ನಿಯಾದ ಪಾರ್ವತಿಯನ್ನೇ ಅಲ್ವಾ ಅಲ್ಲೂ ಕೂರಿಸೋದು. ಅಲ್ಲಿಂದ ವಿಡಿಯೋ ಮಾಡಲ್ವಾ ನಾವು ಹೊರಟಿದ್ದು, ವಿಡಿಯೋ ಮಾಡ್ಕೋ ಅಂತ ಹೇಳ್ಬಿಟ್ಟು ಫೋನ್ ತೆಗೆದುಕೊಟ್ಲು. ಸೊ ಹಂಗೆ ವಿಡಿಯೋ ಮಾಡೋಣ ಅನ್ನೋ ಅಷ್ಟರಲ್ಲಿ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಹಾಕೋ ಹೂವು ಮುಂದೆ ಹಾಕೋ ಹಿಂದೆ ಹಾಕೋ ಅಂದ್ಕೊಂಡು ಅಲ್ಲೂ ಕಿತ್ಲಾಡ್ಕೊಂಡು ನಾವು ಹಂಗೂ ಹಿಂಗೂ ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ. ತುಂಬಾ ದೊಡ್ಡದಾಗಿತ್ತು ದೇವಸ್ಥಾನ. ನಾನು ಫಸ್ಟ್ ಟೈಮ್ ನೋಡಿದ್ದು. ಒಳಗೆ ಹೋಗಿ ಅಯ್ಯಪ್ಪನ ದೇವರ ದರ್ಶನ ಮಾಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತು ಮಾತ್ರ. ಹೇಗೆ ವಿಷ್ಣು ಲಕ್ಷ್ಮಿ ಹೇಗೆ ನಾವು ಕತೆ ಪುರಾಣಗಳಲ್ಲಿ ನೋಡಿರ್ತೀವೋ ಅದೇ ರೀತಿ ವಿಷ್ಣು ಮತ್ತು ಆ ವಿಷ್ಣುವಿನ ಕಾಲಿನ ಹತ್ತಿರ ಲಕ್ಷ್ಮೀ ದೇವರು
ಹೇಗೆ ಕಾಲನ್ನು ಒತ್ತುತ್ತಾ ಇರುತ್ತಾಳೋ ಅದೇ ರೀತಿಯಾಗಿ ದೇವಸ್ಥಾನ ಇರುವುದು. ಈ ದೇವಸ್ಥಾನ ಬಂದು ಕ್ರಿಸ್ತ ಶಕ 984ರಲ್ಲಿ ಪಶ್ಚಿಮ ಗಂಗಾ ರಾಜವಂಶರಾದಂತಹ ಸಾಮಂತರಾದಂತಹ ತಿರುಮಲಯ್ಯ ಎಂಬ ಸ್ಥಳೀಯ ಮುಖ್ಯಸ್ಥರಿಂದ ಇದನ್ನು ಪವಿತ್ರತೆಗೊಳಿಸಲಾಯಿತು ಅಂತ ಹೇಳ್ತಾರೆ. ಮತ್ತು ರಂಗನಾಥ ಸ್ವಾಮಿ ಒಂದು ವಿಷ್ಣು ದೇವರ ಅಭಿವ್ಯಕ್ತಿ ಅಂತಲೇ ಹೇಳ್ಬೋದು. ಹಂಗೂ ಹಿಂಗೂ ನಾವು ಆ ದೇವರ ದರ್ಶನ ಪಡೆದು ಸರಿ ಇಲ್ಲಿಂದ ಹೊರಟು ಏನು ಊಟ ಗೀಟ ಮತ್ತೆ ನಾವು ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ನಾವು 1 o'clock ಮತ್ತೆ ಎಲ್ಲಿ ಹೊರಟ್ವಿ, ಅಲ್ಲಿ ಏನೇನೆಲ್ಲ ಆಯಿತು ಅಂತ ನಾನು ಪಾರ್ಟ್ 2 ವಿಡಿಯೋದಲ್ಲಿ ತೋರಿಸ್ತೀನಿ. ಮುಂದೆ ವಿಡಿಯೋ ಬರೋದು ಮೈಸೂರು ವ್ಲಾಗ್ ಆಗಿರುತ್ತೆ. ಸೊ ನೀವೆಲ್ಲ ಕಾಯ್ತೀರಿ ಅಂತ ಭಾವಿಸ್ತಾ ಈ ವಿಡಿಯೋ ಯಾರೆಲ್ಲ ನೋಡ್ತೀರಾ ಅವರು ನನಗೆ ಕಮೆಂಟ್ ಮುಖಾಂತರ ಪಾರ್ಟ್ 2 ವಿಡಿಯೋ ಮಾಡಿ ಅನ್ನೋ ಎಂಕರೇಜ್ಮೆಂಟ್ ಜೊತೆಗೆ ನೀವು ನನ್ನ ಕಾಯ್ತೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣ್ತಾ ಇರುವಂತಹ ಬೆಲ್ ಐಕನ್ ಸಹ ಕ್ಲಿಕ್ ಮಾಡೋದ್ರಿಂದ ನಿಮಗೆ ನನ್ನ ಹೊಸ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್.